ಒಂದು ವರ್ಷನೇ ಕಳೆದು ಹೋಗಿದೆ, ಆದರೂ ಇವತ್ತಿಗೂ ನನ್ನ ಕಣ್ಣಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಾಗೆ ಕುಳಿತುಕೊಂಡಿದೆ. ಅಲ್ಲಿ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿದಂತಹ ಪ್ರತಿ ಹೆಜ್ಜೆ ಕೂಡ ನನ್ನ ಪಾಲಿನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ. ಬಾಲರಾಮ ಅಲ್ಲಿ ರಾಮ ಮಂದಿರದಲ್ಲಿ ವಿರಾಜಮಾನನಾದ, ಈ ಕಡೆ ನನ್ನ ಎದೆಯಲ್ಲಿ ನನ್ನ ಮನಸ್ಸಲ್ಲೂ ಕೂಡ ಪ್ರಭು ಶ್ರೀರಾಮ ಆ ಬಾಲರಾಮ ವಿರಾಜಮಾನನಾಗಿದ್ದಾನೆ. ಆತ ನನ್ನಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಇವತ್ತಿಗೂ ನೆನಪಿದೆ, ಅವತ್ತು ಅಯೋಧ್ಯೆಯ ರಾಮ ಮಂದಿರ ಕಟ್ಟುವಾಗ, ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವಿವೇಕಿಗಳು ಒಂದು ಮಾತನ್ನ ಹೇಳುತ್ತಾರೆ. ಬಿಜೆಪಿ ಹಾಗೂ RSS ಪುರುಷ ಪ್ರಧಾನ, ಬರೀ ಪ್ರಭು ಶ್ರೀರಾಮನನ್ನ ಮಾತ್ರ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಸೀತಾ ಮಾತೆಯನ್ನ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಂತ ಅವತ್ತು ಬಹಳಷ್ಟು ಮಂದಿ ಹೇಳಿದ್ರು. ವೀಕ್ಷಕರೇ, ಈಗ ಅಮಿತ್ ಶಾಜಿ ಅವರು ಅವರಿಗೆಲ್ಲರಿಗೂ ಒಂದು ಉತ್ತರ ಅನ್ನುವ ಹಾಗೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅಯ್ಯೋ ಇಲ್ಲ ಕಣ್ರು, ನೀವು ಅನ್ಕೊಂಡ್ ಹಾಗಲ್ಲ, ನಮ್ಮ ಯೋಚನೆ ನಮ್ಮ ಯೋಜನೆಗಳು ಬೇರೆನೇ ಇದೆ. ನಾವು ಪ್ರಭು ಶ್ರೀರಾಮನನ್ನು ಆರಾಧಿಸ್ತೀವಿ, ಸೀತಾ ಮಾತೆಯನ್ನು ಆರಾಧಿಸ್ತೀವಿ. ಸೀತಾ ಮಾತೆ ಇಲ್ಲದೆ ರಾಮನಿಲ್ಲ, ಪ್ರಭು ಶ್ರೀರಾಮನಿಲ್ಲದೆ ಸೀತಾ ಮಾತೆ ಇಲ್ಲ. ಇದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆಮೇಲೆ ಒಂದು ದೊಡ್ಡ ಹೆಜ್ಜೆಯನ್ನ ಕೂಡ ಇಟ್ಟಿದ್ದಾರೆ. ಗುಜರಾತ್ನಲ್ಲಿ ಮೋಟಾ ಭಾಯ್ ನಿಂತಾಡಿದಂತಹ ಆ ಮಾತು ಇವತ್ತು ಬಿಹಾರವನ್ನ ಕೂಡ ನಡುಗಿಸಿ ಬಿಟ್ಟಿದೆ. ಹಾಗಾದ್ರೆ ಅಮಿತ್ ಶಾಜಿ ಅವರು ಅಂತದ್ದು ಏನ್ ಹೇಳಿದ್ರು, ಒಮ್ಮೆ ಕೇಳಿಸ್ಕೊಂಡ್ ಬಿಡಿ. मैंने बिहार लोकसभा इलेक्शन में गया था, तब कहा था कि अयोध्या में राम मंदिर बन चुका, अब बारी मां सीता के भव्य मंदिर बनाने की। और आज मैं मिथिलांचल वासियों के कार्यक्रम में कहकर जाता हूं कि आने वाले समय में एक भव्य मंदिर जो दुनिया भर की मातृशक्ति को संदेश देगा कि जीवन कैसा होना चाहिए, जीवन हर तरीके से आदर्श होना चाहिए, इसका संदेश देने का काम मां जानकी का ये मंदिर करेगा। ಗುಜರಾತ್ನ ಅಹಮದಾಬಾದ್ನಲ್ಲಿ ಅಮಿತ್ ಶಾಜಿ ಭಾಷಣ ಮಾಡ್ತಾ ಹೇಳ್ತಾರೆ, ಬಿಹಾರದಲ್ಲಿ ನಾವು ಸೀತಾ ಮಾತೆಯ ಮಂದಿರವನ್ನ ನಿರ್ಮಾಣ ಮಾಡೋರಿದ್ದೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.